ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಆಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಏನದು ಅನ್ನೋದ್ರ ಮಾಹಿತಿ ನೋಡ್ತಾ ಹೋಗೋಣ. ದರೋಡೆ ಆಗಿದ್ದು ನಾವೆಲ್ಲ ಏನು ಅಂದ್ಕೊಂಡಿದ್ವಿ ನಿನ್ನೆ ತನಕ 2 kg 3 kg ಚಿನ್ನ ಅಂತ ಅಂದ್ಕೊಂಡಿದ್ವಿ. ಬಟ್ 805 ಗ್ರಾಂ ಚಿನ್ನಾಭರಣವನ್ನು ಕದ್ದೊಯ್ದಿದ್ದಾರೆ, ಅಂದ್ರೆ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ದರೋಡೆಕೋರರು. ಪೊಲೀಸ್ ಪರಿಶೀಲನೆ ವೇಳೆ ಚಿನ್ನದ ಅಂಗಡಿ ಮಾಲೀಕ ಸುಳ್ಳು ಹೇಳಿರೋದು ಗೊತ್ತಾಗ್ತಾ ಇದೆ. ಮೊದಲು 2-3 kg ಇರ್ಬೋದು ಸರ್ ಅಂತ ಹೇಳಿದ್ರಂತೆ. ಈಗ ನೋಡಿದ್ರೆ ಪರಿಶೀಲನೆ ಟೈಮ್ನಲ್ಲಿ ಆ ರೆಕಾರ್ಡ್ಸ್ ಎಲ್ಲ ತೆಗೆದು ಡೀಟೇಲ್ಸ್ ಎಲ್ಲ ತೆಗೆದು ನೋಡಿದಾಗ 1 kg ಚಿನ್ನ ಅಷ್ಟೇ ಇತ್ತು. ಅದರಲ್ಲೂ ಅವರು ದರೋಡೆ ಮಾಡೋದಕ್ಕಾಗಿದ್ದು 805 ಗ್ರಾಂ. ಈಗ ಇಲ್ಲಿ 4 ಪ್ರಶ್ನೆಗಳು ಬರುತ್ತೆ. ಏನು ಪ್ರಶ್ನೆಗಳಂದರೆ, 100 ಗ್ರಾಂ 200 ಗ್ರಾಂ ವ್ಯತ್ಯಾಸದಲ್ಲಿ ಅಂಗಡಿ ಮಾಲೀಕ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಭಯ ಪಟ್ಕೊಂಡು ಗಾಬರಿನಲ್ಲಿ ಹೇಳಿರ್ಬೋದು, ಒಂದು ಜಾಸ್ತಿ ಹೆಚ್ಚು ಕಡಿಮೆ ಹೇಳಿರ್ಬೋದು. KG ಗಟ್ಟಲೆ ಗಾಬರಿನಲ್ಲಿ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇದೆಯಾ? ಒಂದು. ಆಮೇಲೆ ಆ ಭಾಗದಲ್ಲಿ ಅಷ್ಟೆಲ್ಲ ದೊಡ್ಡ ದೊಡ್ಡ ಅಂಗಡಿ ಇದ್ರು, ಇದೇ ಅಂಗಡಿನ ಯಾಕೆ ಟಾರ್ಗೆಟ್ ಮಾಡಿದ್ರು? ಮಾಲೀಕನ ಪಾತ್ರ ಇದರಲ್ಲಿ ಏನು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅವ್ರು ಹೇಳಿರೋ ಸುಳ್ಳು ಆ ಅನುಮಾನಗಳನ್ನು ಮೂಡಿಸ್ತಾ ಇದೆ ಅವ್ರ ಮೇಲೆ. ದರೋಡೆಕೋರರ ಸುಳಿವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಪಶ್ಚಿಮ ಬಂಗಾಳಕ್ಕೆ ದರೋಡೆಕೋರರು ತೆರಳಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಕಲಬುರಗಿಯಿಂದ ಹೈದರಾಬಾದ್ನಿಂದ ಬಂಗಾಳ, ಇದು ರೂಟ್ ಮ್ಯಾಪು. ಕಲಬುರಗಿ ಬಸ್ ನಿಲ್ದಾಣದ ಹತ್ರ ಇವರ ಆಕ್ಟಿವಿಟೀಸ್ ಕೊನೆಯದಾಗಿ ಸೆರೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್. ಅರ್ಥ ಆಗದಿರುವಂತಹ ವಿಚಾರ ಅಂದರೆ, ಈ ಮಾಲೀಕನ ಸ್ಟೇಟ್ಮೆಂಟು ಸ್ಟಾರ್ಟಿಂಗಲ್ಲಿ 3 kg ಅಂತ ಹೇಳಿಬಿಟ್ಟು ಈಗ ಪೊಲೀಸರು ನೋಡಿದ್ರೆ 805 ಗ್ರಾಂ ಮಾತ್ರ ಅವರು ದರೋಡೆ ಮಾಡ್ಕೊಂಡು ಹೋಗಿರೋದು ಅಂತಿದ್ದಾರೆ. ಇಷ್ಟೊಂದು ವ್ಯತ್ಯಾಸ ಸ್ಟೇಟ್ಮೆಂಟ್ನಲ್ಲಿ ಹೆಂಗೆ ಕೊಡೋಕ್ಕೆ ಸಾಧ್ಯ? 100-200 ಗ್ರಾಂ ಹೆಚ್ಚು ಕಡಿಮೆ ಗಾಬರಿಯಾಗಿ ಕೊಡೋದಕ್ಕೆ ಸಾಧ್ಯ ಇದೆ. ಸೊ ಮಾಲೀಕನ ಬಗ್ಗೆನೂ ಅನುಮಾನ ಇದೆ ಇಲ್ಲಿ. ಮಾಲೀಕನಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆಯಾ? ಆಮೇಲೆ ದರೋಡೆಕೋರರಿಗೆ ಸಂಬಂಧಪಟ್ಟಂತೆ ಏನು ಸುಳಿವು ಸಿಕ್ಕಿದೆ ಅಂತ? ಮಮತಾ, ಈ ಒಂದು ಆಂಗಲ್ ಅಲ್ಲಿ ಈಗಾಗಲೇ ಸೌತ್ ACP ನೇತೃತ್ವದಲ್ಲಿ ಮಾಲೀಕನಿಗೆ ಈಗಾಗಲೇ ವಿಚಾರಣೆಯನ್ನು ಕೂಡ ಕಳೆದ 2 ದಿನಗಳಿಂದಲೂ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಆದರೆ ಒಂದಂತೂ ಪೊಲೀಸ್ ತನಿಖೆ ವೇಳೆ ಸ್ಪಷ್ಟವಾಗಿ ಏನಂದ್ರೆ, ಇದು ಒಂದು ಪ್ರೀ ಪ್ಲಾನ್ಡ್ ಆಗಿ ದರೋಡೆ ಆಗಿರೋದ್ರಲ್ಲಂತೂ 2 ಮಾತಿಲ್ಲ. ಆದರೆ ದರೋಡೆ ಮಾಡಿದ ಬಳಿಕ ಏನಂದ್ರೆ, ಅಲ್ಲಿ ಒಟ್ಟು 2 kg ಚಿನ್ನ ಇತ್ತು. ಅದರಲ್ಲಿ ಸುಮಾರು 1200 ಗ್ರಾಮ್ನಷ್ಟು ಅಂದ್ರೆ 1200 ಗ್ರಾಮ್ನಷ್ಟು ಚಿನ್ನ ಅಲ್ಲೇ ಅಂಗಡಿಯಲ್ಲಿಟ್ಟು ಏನಂದ್ರೆ ಪರಾರಿಯಾಗಿದ್ದಾರೆ. ಅಂದ್ರೆ 800 ಗ್ರಾಂ ಚಿನ್ನವನ್ನ ತೆಗೆದುಕೊಂಡು ಹೋಗಿದ್ದಾರೆ ದರೋಡೆಕೋರರು. ಇದು ಪೊಲೀಸರ ತನಿಖೆ ವೇಳೆ ಈಗಾಗಲೇ ದೃಢಪಟ್ಟಿದ್ದು. ಆ ಒಂದು ದರೋಡೆಕೋರರು ಇರ್ತಾರೆ, ಆ ದರೋಡೆಕೋರರನ್ನ ಬಂಧಿಸಲು ಈಗಾಗಲೇ ಪೊಲೀಸರಿಗೆ ಒಂದು ಬಹುದೊಡ್ಡ ಕ್ಲೂ ಸಿಕ್ಕಿದೆ. ಏನಂದ್ರೆ, ಅದು ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಆ ದರೋಡೆಕೋರರು ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಹೋಟೆಲ್ನಲ್ಲಿ 4 ಜನ ದರೋಡೆಕೋರರು ಒಂದು ವಸ್ತುವನ್ನು ಖರೀದಿಸ್ತಾರೆ. ಆ ಸಮಯದಲ್ಲಿ ಅವರ ಬಳಿ ಚಿಲ್ಲರೆ ಹಣ ಇರೋದಿಲ್ಲ. ಆ ಚಿಲ್ಲರೆ ಹಣದ ಸಲುವಾಗಿ ಏನಂದ್ರೆ, 5ನೇ ವ್ಯಕ್ತಿ ಅಂದ್ರೆ ಈ ಕೃತ್ಯದಲ್ಲಿ ಕೇವಲ 4 ಜನ ಅಷ್ಟೇ ಇದ್ದಾರೆ ಅಂತ ಪೊಲೀಸರು ಮೊದಲಿಗೆ ಅನ್ಕೊಂಡಿದ್ರು. ಆದ್ರೆ ಅವರ ಜೊತೆ ಇನ್ನೂ ಹಲವು ಜನ ಕೈ ಜೋಡಿಸಿರೋದು ಕೂಡ ಈಗ ಪೊಲೀಸರ ವೇಳೆ ತನಿಖೆಯಿಂದ ಗೊತ್ತಾಗಿದ್ದು. ಈಗ ಫೋನ್ ಪೇ ಮಾಡಿದಂತಹ ವ್ಯಕ್ತಿಗಾಗಿ ಈಗ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಸೊ ಇವತ್ತು ನಾಳೆ ವರ್ಗಾಗಿ ಟ್ರೇಸ್ ಮಾಡುವಂತ ಎಲ್ಲ ಸಾಧ್ಯತೆಗಳಿವೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರವೀಣ್. ಒಟ್ಟಿನಲ್ಲಿ ಮಂಗಳೂರು ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣವನ್ನು ನೆನಪಿಸ್ತಾ ಇದೆ ಈ ಪ್ರಕರಣ.